ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇದು ಕೂಡ ದಿನೇ ದಿನೇ ರಂಗು ಪಡೆದುಕೊಳ್ತಾ ಇದೆ. ಅದೇ ರೀತಿ ಮೈತ್ರಿ ಅಭ್ಯರ್ಥಿಯಾಗಿ ಸಿಎನ್ ಮಂಜುನಾಥ್ ಅವರು ಅಖಾಡದಲ್ಲಿದ್ದಾರೆ. ದೇವೇಗೌಡ್ರೆ ಈಗ ಅಖಾಡಕ್ಕಿಳಿದು ಬಿಟ್ಟಿದ್ದಾರೆ, ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಭರ್ಜರಿ ಪ್ರಚಾರ. ಬದಲಾವಣೆ ಗಾಳಿ ಬೀಸುತ್ತಿದೆ, ಗೆಲುವು ನನ್ನದೇ ಅಂತ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಸರ್, ವೈದ್ಯಕೀಯ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದ್ದೀರಾ, ರಾಜಕೀಯ ಈಗ ಎಂಟ್ರಿ ಕೊಟ್ಟಿದ್ದೀರಾ, ಒಂದು ರೀತಿಯಲ್ಲಿ ಎಲ್ಲ ಟಫ್ ಕಾಂಪಿಟೇಷನ್ ಇದೆ, ಏನು ಹೇಳ್ತೀರಾ? ಇವಾಗ ನಾವು ಇವತ್ತು ನಾವು ರಾಮನಗರ ಜಿಲ್ಲೆ ರಾಮನಗರ ತಾಲೂಕಿನ ಇವತ್ತು ಮರಳವಾಡಿಯಲ್ಲಿ ನಾವು ಇವತ್ತು ಪ್ರಚಾರ ಸಭೆಯನ್ನು ನಮ್ಮ ಸನ್ಮಾನ್ಯ ದೇವೇಗೌಡರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಜನಸ್ಪಂದನೆ ಭಾಳ ಅದ್ಭುತವಾಗಿದೆ, ಅದ್ಧೂರಿಯಾಗಿದೆ. ಈ ಉರಿ ಬಿಸಿಲಲ್ಲೂ ಕೂಡ ಜನಸಾಗರವೇ ಹರಿದು ಬಂದಿದೆ. ನಾವು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಜನರ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ, ಸ್ಪಂದನೆ ಚೆನ್ನಾಗಿದೆ ಮತ್ತು ಇದರಿಂದ ನಮಗೆ ವಿಶ್ವಾಸ ಇದೆ, ಗೆಲುವಿನ ವಿಶ್ವಾಸ ಇದೆ. ಸರ್, ಒಂದು ಕಡೆ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಅವರು ಗೆಲ್ಲಬೇಕು ಅನ್ನೋದಕ್ಕಿಂತ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಸರ್, ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ, ಏನಾಗ್ಬೋದು ಅಂತ ಹೇಳ್ತೀರಾ? ಜನಶಕ್ತಿ ಮುಂದೆ ಯಾವುದೂ ಇಲ್ಲ. ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ, ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಸರ್, ಎಲ್ಲೋ ಒಂದು ಕಡೆ ಏಕವಚನದಲ್ಲಿ ಮಾತನಾಡ್ತಿರುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ, ಕುಮಾರಸ್ವಾಮಿ ಬಗ್ಗೆ ಆಗಿರ್ಬೋದು. ಈ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅಲ್ಲ, ಇದು ಅವ್ರವ್ರಿಗೆ ಬಿಟ್ಟಿದ್ದಪ್ಪ, ನಾನೇನು ಹೇಳಕ್ಕೆ ಹೋಗೋದಿಲ್ಲ. ನಾನಂತೂ ಯಾವ ಏಕವಚನ ಉಪಯೋಗಿಸಲ್ಲ, ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ. ಸರ್, ಈಗ ಕ್ಷೇತ್ರ ಸಂಚಾರ ಮಾಡ್ತಾ ಇದ್ದೀರಲ್ಲ, ನಿಮಗೆ ಬಂದಂಥ ಒಂದು ಅನುಭವ ಹೆಂಗಿದೆ ಸರ್, ರೆಸ್ಪಾನ್ಸ್ ಅಂತ? ಅಲ್ಲ, ಈಗ ತಾವೇ ನೋಡ್ತಾ ಇದ್ದೀರಲ್ಲ, ಜನರಲ್ಲಿ ತುಂಬ ಸಂತೋಷ ಇದೆ. ಅವ್ರು ಹೇಳ್ತಾ ಇದ್ದಾರೆ, ನೀವು ನಿಂತಿದ್ದು ಒಳ್ಳೇದಾಯಿತು, ಸೊ ನಿಮಗೆ ಒಂದು ವೋಟ್ ಹಾಕೋ ಅವಕಾಶ ನಮಗೆ ಸಿಕ್ಕಿದೆ, ಈ ರೀತಿ ಜನರು ಹೇಳ್ತಾ ಇದ್ದಾರೆ. ಜನನೂ ಹೇಳ್ತಾ ಇದ್ದಾರೆ, ಕೆಲವರಂತೂ ನೀವು ಆರಾಮಾಗಿರಿ ಸರ್, ನಾವು ನಿಮ್ಮನ್ನು ಕೈ ಹಿಡಿತೀವಿ, ನಿಮಗೆ ಸಪೋರ್ಟ್ ಮಾಡ್ತೀವಿ, ಆ ರೀತಿ ನನಗೆ ಅವರು ವಿಶ್ವಾಸವನ್ನು ತುಂಬ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ನೀವು ಗೆದ್ದ ನಂತರ ಕೂಡ ಮೊದಲನೇ ಭರವಸೆ ಏನು ಸರ್? ಮೊದಲನೇ ಭರವಸೆ, ನಾವು ಜನರ ಜೊತೆ ಇರ್ತೀವಿ. ನಮ್ಮ ಮನೆ ಬಾಗಿಲು ಯಾವಾಗಲೂ ಜನರಿಗೆ ತೆರೆದಿರುತ್ತೆ. ನಾನು ಜನರ ಪ್ರತಿನಿಧಿಯಾಗಿ, ಜನರ ಧ್ವನಿಯಾಗಿ, ಜನರ ಪ್ರತಿನಿಧಿಯಾಗಿ, ಜನರ ಧ್ವನಿಯಾಗಿ ಕೆಲಸ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಇವೆಷ್ಟು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಮಾತುಗಳು. ಒಟ್ಟಿನಲ್ಲಿ ಜನರ ಜೊತೆ ಇರ್ತೇನೆ, ಜನರ ಪ್ರತಿಧ್ವನಿಯಾಗಿರ್ತೇನೆ, ಜನರ ಧ್ವನಿಯಾಗಿರ್ತೇನೆ ಅಂತ ಹೇಳಿ ತಮ್ಮ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ರಾಮನಗರ. ಕೇಂದ್ರ ಸರ್ಕಾರದ ವಿರುದ್ಧ ಪರಿಹಾರದ ಫೈಟ್ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸಿತ್ತು, ನಮಗೆ ದುಡ್ಡು ಕೊಡಿಸಿ, ಕೇಂದ್ರಕ್ಕೆ ಹೇಳಿ ದುಡ್ಡು ಕೊಡಿಸಿ ಅಂತ. ನಿನ್ನೆ ಸುಪ್ರೀಂ ಕೋರ್ಟ್ ನೀಡಿದಂಥ 1 ವಾರದ ಗಡುವು ಮುಕ್ತಾಯವಾಗಿತ್ತು. ಇದೀಗ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ. All the cabinet colleagues, MLAs, MLCs are sitting at the footsteps of Mahatma Gandhi today to protest against the politics of revenge unleashed by Prime Minister Modi and Home Minister Amit Shah against 6.5 crore Kannadigas. We are here today to point out that Prime Minister Modi and Shri Amit Shah have unleashed vendetta politics, malice and malafide against the farmers of Karnataka, against the Raita Bandhu of Karnataka. We are here to warn the Prime Minister and the Home Minister that 18,172 crore of drought relief that is being denied to the farmers of Karnataka is unacceptable to its people. We are here to protest and to point out and join each and every Kannadiga in unison to say, Amit Shah ji, Prime Minister Modi, they have no right to set their foot on the soil of Karnataka unless and until every single penny of 18,172 crore of drought relief is released to the farmers of Karnataka. We are here to say that injustice, iniquity and enmity to people of Karnataka in denying them 58,000 crore of 15th Finance Commission will not be tolerated. We are here to say and give a clarion call to people of Karnataka to rise in unison to demand from BJP, from Mr. Modi, from Mr. Amit Shah and demand an answer as to why for every 100 rupees of tax
only rupees 13 are returned to Karnataka. Why 6,000 crore rupees of Bhadra Dam money is not given? Why 25,000 crore rupee of peripheral Bangalore road money is not being given? Why is Karnataka being treated in a step-motherly fashion? And why is Modi and Amit Shah and the BJP government of the center seeking revenge against people of Karnataka? That's what we are here today to rise under the leadership of Shri Siddaramaiah in unison and give a clarion call. I would now request our Honorable Chief Minister to speak to you and tell you about the protest today. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ AICC ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರೇ, ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರೇ, ರಾಮಲಿಂಗ ರೆಡ್ಡಿ ಅವರೇ, KJ ಜಾರ್ಜ್ ಅವರೇ, ಬೈರತಿ ಸುರೇಶ್ ಅವರೇ ಹಾಗೂ ಅನೇಕ ಜನ ಮಂತ್ರಿ ಮಿತ್ರರು, ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯೇನ್ರಿ? ಐ ಪಿಚ್ನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದ್ದನ್ನು ಪ್ರತಿಭಟಿಸಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕವನ್ನು ದ್ವೇಷಿಸ್ತಾರೆ, ಕರ್ನಾಟಕದ ರೈತರನ್ನು ದ್ವೇಷಿಸ್ತಾರೆ. ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತವರೆಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ.